ಹಾಯ್ ಸ್ಟೂಡೆಂಟ್ಸ್, ನಿಮಗೆ ಯಾವ ಟೀಚರು ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ರು ಕೂಡ ಎಕ್ಸಾಮ್ ಟೈಮಲ್ಲಿ, ಟೆಸ್ಟ್ ಟೈಮಲ್ಲಿ ನಿಮಗೆ ರಿವೈಸ್ ಮಾಡಲಿಕ್ಕೆ ನಿಮಗೆ ನೋಟ್ಸ್ ಬೇಕೇ ಬೇಕು. ಸೊ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತಿನ ವಿಡಿಯೋ ಮಾಡಿದ್ದೀನಿ. ಸೊ ಏನಂತ ಅಂದರೆ, ಒಂದು ಒಳ್ಳೆ ಮೆಥಡ್ ನೋಟ್ಸ್ ಪ್ರಿಪೇರ್ ಮಾಡೋಕ್ಕೆ, ಟಾಪರ್ಸ್ ಹೇಗೆ ಯೂಸ್ ಮಾಡ್ಕೊಳ್ತಾರೆ, ನೋಟ್ಸ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ, ಅದನ್ನು ನಾನು ತುಂಬ ಜನ ಟಾಪರ್ಸ್ ಹತ್ರ ಡಿಸ್ಕಸ್ ಮಾಡಿ ಒಂದು ಒಳ್ಳೆ ಮೆಥಡ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೋಟ್ಸ್ ಎಷ್ಟು ಈಸಿಯಾಗಿ ಮಾಡ್ಕೋಬೇಕು, ಹೆಂಗಿರಬೇಕು ನೋಟ್ಸು, ಜೊತೆಗೆ ನೋಟ್ಸ್ ಅಂತ ಅಂದ ತಕ್ಷಣ ಮಕ್ಕಿ ಇರಬಾರ್ದು, ಟೆಕ್ಸ್ಟ್ ಬುಕ್ ನೋಡೋದು ಬರೆಯೋದು ಅದೇ ಇರಬಾರ್ದು. ಸೊ ನೋಟ್ಸ್ ಅಂತ ಅಂದ್ರೆ, ಸ್ಮಾರ್ಟ್ ನೋಟ್ಸ್ ಅಂತ ಅಂದ್ರೆ ಅದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ ಇರಬೇಕು, ಯಾವ ಪಾಯಿಂಟ್ಸ್ಗಳು ಇರಬೇಕು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಸೊ ಬೆಸ್ಟ್ ನೋಟ್ ಮೇಕಿಂಗ್ ಸ್ಟ್ರಾಟಜಿ ಫಾರ್ SSLC ಟಾಪರ್ಸ್. ಓಕೆ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಕ್ ಅಂತ ಅಂದ್ರೆ, ನಿಮಗೆ ಪೇಜ್ ಗಟ್ಟಲೆ ನೋಟ್ಸ್ ಇರಬಾರ್ದು. ಒಂದು A4 ಶೀಟ್ ಅಂತ ಒಂದು ತಗೊಂಡ್ರೆ ಆ A4 ಶೀಟಲ್ಲಿ ಒಂದು ಪೇಜಲ್ಲೇ ಮುಗಿದೋಗ್ಬೇಕು. ಎರಡು ಸೈಡಲ್ಲಿ ಒಂದು A4 ಶೀಟಲ್ಲೇ ಒಂದು ಚಾಪ್ಟರ್ ನೋಟ್ಸ್ ಮುಗಿದೋಗ್ಬಿಡ್ಬೇಕು. ಆ ಥರ ಇದ್ದಾಗ ಮಾತ್ರ ನಿಮಗೆ ಎಕ್ಸಾಮ್ ಟೈಮಲ್ಲಿ ರಿವೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಸೊ ಅದಕ್ಕೋಸ್ಕರನೇ ದ ಒನ್ ಪೇಜ್ ಚಾಪ್ಟರ್ ನೋಟ್ಸ್ ಮೆಥಡ್ ತುಂಬ ಇಂಪಾರ್ಟೆಂಟ್. ಓಕೆ, ಆಫ್ಟರ್ ಫಿನಿಶಿಂಗ್ ಎ ಚಾಪ್ಟರ್, ಕಂಪ್ರೆಸ್ ದ ಎಂಟೈರ್ ಲೆಸನ್ ಇಂಟು ಒನ್ ಪೇಜ್. ನಾನು ಅವಾಗಲೇ ಹೇಳಿದೆ, ಒಂದು ಚಾಪ್ಟರ್ ಎಷ್ಟೇ ದೊಡ್ಡದಾಗಿರಲಿ, ಎಷ್ಟೇ ಸಣ್ಣದಾಗಿರಲಿ, ಸೊ ಅದನ್ನ ಒಂದೇ ಒಂದು A4 ಶೀಟಲ್ಲಿ ನೀವು ಚಾಪ್ಟರ್ ನೋಟ್ಸ್ನ ಮುಗಿಸ್ಕೊಂಡ್ಬಿಡ್ಬೇಕು. ಸೊ ಆ ಥರ ಒಂದು ಚಾಪ್ಟರ್ನ ಕಂಪ್ರೆಸ್ ದ ಎಂಟೈರ್ ಲೆಸನ್ ಇಂಟು ಒನ್ ಪೇಜ್, ಅದನ್ನ ನೆನಪಲ್ಲಿರಲಿ. ಸೊ ಟಾಪರ್ಸ್ ಇದೇ ಟ್ರಿಕ್ಸ್ನ ಯೂಸ್ ಮಾಡೋದು. ಒಂದು ಒನ್ ಪೇಜ್ ಚಾಪ್ಟರ್ ನೋಟ್ಸ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿರ್ಬೇಕು ನೋಡ್ಕೊಳ್ಳಿ. ಮ್ಯಾಥ್ಸ್ ಅಲ್ಲಾದ್ರೆ ಫಾರ್ಮುಲಾಸ್, ಓಕೆ, ಮ್ಯಾಥ್ಸ್ ಅಲ್ಲಿ ಫಾರ್ಮುಲಾಸ್, ಸೈನ್ಸ್ ಅಲ್ಲಿ ಕೆಮಿಕಲ್ ಈಕ್ವೇಶನ್ಸ್, ಆ ಥರ ಎಲ್ಲ ಬರುತ್ತೆ. ದೆನ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಇರಬೇಕು. ಅದಾದ್ಮೇಲೆ ಇಂಪಾರ್ಟೆಂಟ್ ಡೇಟ್ಸ್, ಸೋಷಿಯಲ್ ಅಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಇರಬೇಕು. ಅದಾದ್ಮೇಲೆ ಸೈನ್ಸ್ ಡಯಾಗ್ರಾಮ್ಸ್, ಮತ್ತೆ ಸೋಷಿಯಲ್ ಅಲ್ಲಿ ಮ್ಯಾಪ್ ಪಾಯಿಂಟಿಂಗ್ ಮಾಡ್ಕೊಳ್ಳೋದು. ದೆನ್ ಕೀವರ್ಡ್ಸ್, ಮೇನ್ ಕೀವರ್ಡ್ಸ್ ಯೂಸ್ ಮಾಡಿಕೊಂಡು ಹೆಂಗೆ ನಾವು ಆನ್ಸರ್ ಮಾಡಬೇಕು ಅನ್ನೋದನ್ನ ನಾನು ಸೋಷಿಯಲ್ ಅಲ್ಲಿ ವೈರಲ್ ವರ್ಡ್ ಮ್ಯಾಪಿಂಗ್ ಟೆಕ್ನಿಕ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ದೆನ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಪಾಯಿಂಟ್ಸ್, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್. ಪ್ರೀವಿಯಸ್ಲಿ 2026 ಮಾರ್ಚಲ್ಲಿ ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ಆಯ್ತಲ್ಲ, ಸೊ ಮೇಯಲ್ಲಿ. ಸೊ ಅದ್ರದ್ದು ಅದರಲ್ಲಿ ಕೇಳಿರೋ ಆ ಚಾಪ್ಟರ್ಗೆ ಸಂಬಂಧಪಟ್ಟಿರುವಂತಹ ಕ್ವಶನ್ಸ್ ಅಥವಾ ಪಾಯಿಂಟ್ಸ್ಗಳು, ಅಥವಾ ಪ್ರಿಪ್ರೇಟರಿಲಿ ಹೋದ ವರ್ಷ ಕೇಳಿರೋ ಕ್ವಶನ್ಸ್, ಮಿಡ್ ಟರ್ಮಲ್ಲಿ ಕೇಳಿರೋ ಅದನ್ನು ನೀವು ಪಾಯಿಂಟ್ ಮಾಡ್ಕೊತ ಹೋಗಿ. ಸೊ ಈ ಥರ ಒಂದು ಪೇಜ್ ನೋಟ್ಸು ನೀವು ರೆಡಿ ಮಾಡ್ಕೊಬೇಕು. ಓಕೆನಾ? ನೆಕ್ಸ್ಟ್, ಏನಕ್ಕಿದು ಒಂದು ಪೇಜ್ ನೋಟ್ಸು ಹೆಂಗೆ ವರ್ಕ್ ಆಗುತ್ತೆ, ವೈ ಇಟ್ ವರ್ಕ್ಸ್, ಹೆಂಗೆ ಯೂಸ್ ಆಗುತ್ತಾ ಇಲ್ವಾ ಅದು ನೋಡೋಣ. ಬಿಫೋರ್ ಎಕ್ಸಾಮ್ಸ್ ಯು ರಿವೈಸ್ ದ ಹೋಲ್ ಚಾಪ್ಟರ್ ಇನ್ 5 minutes ಇನ್ಸ್ಟೆಡ್ ಆಫ್ ರೀಡಿಂಗ್ ಟೆಕ್ಸ್ಟ್ ಬುಕ್ಸ್ ಅಥವಾ ನೋಟ್ಸ್. ಎಕ್ಸಾಮ್ಗಿನ್ನ ಮುಂಚೆ 5 ನಿಮಿಷದಲ್ಲಿ ಒಂದು ಚಾಪ್ಟರ್ನ ನೀವು ರಿವೈಸ್ ಮಾಡ್ಬಿಡ್ಬೋದು, ಈಸಿ ಆಗುತ್ತೆ. ಒಂದು ತಿಳ್ಕೊಳ್ಳಿ, ನೋಟ್ಸ್ ಮಾಡೋ ಅಂಥದ್ದು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ಬೇರೆ ನೋಟ್ಸಲ್ಲಿ ನೋಡಿಕೊಂಡು ಅಲ್ಲೇನಿರುತ್ತೆ ಅದನ್ನೇ ಇಲ್ಲಿ ಮಕ್ಕಿ ಬರೆಯೋದಲ್ಲ. ಸೊ ಅದಕ್ಕೆ ನೋಟ್ಸ್ ಅನ್ನೋದಿಲ್ಲ, ಅದ್ರ ಬದಲು ನೀವು ಟೆಕ್ಸ್ಟ್ ಬುಕ್ಕೇ ಓದ್ಬಿಡ್ಬೋದು. ಸೊ ನೀವು ನೋಟ್ಸ್ ಮಾಡ್ಕೋಬೇಕು ಅಂತ ಅಂದ್ರೆ, ಟಾಪರ್ಸ್ ಹೆಂಗ್ ನೋಟ್ ಮಾಡ್ಕೋತಾರೆ ಅಂತ ಅಂದ್ರೆ ಈ ಮೆಥಡ್ ಅಲ್ಲಿ. ಸೊ 5 ನಿಮಿಷದಲ್ಲಿ ಇಡೀ ಚಾಪ್ಟರ್ನ ರಿವೈಸ್ ಮಾಡ್ಬೋದು ಅಂತ ಅಂದ್ರೆ ಎಷ್ಟು ಟೈಮ್ ಉಳಿತು, ಕರೆಕ್ಟಾ? ಟಾಪರ್ಸ್ ಟೈಮ್ ಉಳಿಸ್ತಾರೆ, ಇದೇ ಟೆಕ್ನಿಕ್ನ ಯೂಸ್ ಮಾಡ್ಕೋತಾರೆ. ಓಕೆನಾ? ದೆನ್ ಈ ತರ ಒನ್ ಪೇಜ್ ನೋಟ್ಸು ಯಾವ್ದಾವ್ದಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೈನ್ಸಿಗೆ ಯೂಸ್ ಆಗುತ್ತೆ, ಸೋಷಿಯಲ್ ಸೈನ್ಸು ಮತ್ತೆ ಕನ್ನಡ ಮತ್ತೆ ಇಂಗ್ಲಿಷ್ ಒಂದು ನೋಟ್ಸಿಗೆ, ಸಮ್ಮರೀಸಿಗೆ ಹೆಲ್ಪ್ ಆಗುತ್ತೆ. ಸರ್ ಮ್ಯಾಥ್ಸಿಗೆ ಯೂಸ್ ಆಗಲ್ವಾ? ಮ್ಯಾಥ್ಸಿಗೂ ಯೂಸ್ ಆಗುತ್ತೆ. ಫಾರ್ಮುಲಾಸ್ ಒಂದು ಶೀಟಲ್ಲಿ, ಒಂದು ಚಾಪ್ಟರಲ್ಲಿ ಒಂದು ಶೀಟಲ್ಲಿ ಮುಗಿಸ್ಕೊಬೋದು. ಓಕೆ, ಸೊ ಅದು ಮ್ಯಾಥ್ಸಿಗೂ ಯೂಸ್ ಆಗುತ್ತೆ. ಬಟ್ ಸಪ್ರೇಟಾಗಿ ಮ್ಯಾಥ್ಸಿಗೆ ಹೆಂಗೆ ನಾವು ನೋಟ್ಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸ್ಲೈಡಲ್ಲಿ. ಓಕೆ, ಏನು ಅವಾಯ್ಡ್ ಮಾಡಬೇಕು? ಲಿಸನ್ ಇಯರ್, ಯೂಸಿಂಗ್ 10 ಡಿಫ್ರೆಂಟ್ ಕಲರ್ಸ್ ನೋಟ್ಸ್ ಅಂತ ಅಂದರೆ, ಲಿಸನ್ ಇಯರ್, ಹಿಂಗೆ ಒಂದು ಪೇಜ್ ಇರುತ್ತೆ ಅನ್ಕೊಳ್ಳಿ. ಸೊ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಹೆಡ್ಡಿಂಗು ಒಂದು ಲೈನು, ಓಕೆ, ನೆಕ್ಸ್ಟ್ ಅದ್ರ ಕೆಳಗಡೆ ಸಬ್ ಹೆಡ್ಡಿಂಗು ಒಂದು ಲೈನು, ಓಕೆ, ನೆಕ್ಸ್ಟ್ ಅದ್ರ ಕೆಳಗಡೆ ಪಾಯಿಂಟ್ಸ್ಗಳು ಇನ್ನೊಂದು ಕಲರಲ್ಲಿ. ಓಕೆ, ಈ ಥರ ಡಿಫ್ರೆಂಟ್ ಕಲರಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಕೆಲವರು ಕ್ವಶನ್ನ ರೆಡ್ ಇಂಕಲ್ಲಿ ಬರೆಯೋದು, ಆನ್ಸರ್ನ ಬ್ಲೂ ಇಂಕಲ್ಲಿ ಅಥವಾ ಬ್ಲ್ಯಾಕ್ ಇಂಕಲ್ಲಿ ಬರ್ಕೊಳ್ಳೋದು, ಅದೆಲ್ಲ ಅವಶ್ಯಕತೆ ಇಲ್ಲ. ಅದು ಟೈಮ್ ವೇಸ್ಟು, ಅದು ನೋಟ್ಸ್ ಆಗಲ್ಲ. ನಿಮಗೆ ಯಾರು ಪ್ರೈಸ್ ಕೊಡಲ್ಲ ನೋಟ್ಸು ಚೆನ್ನಾಗಿದ್ರೆ ಅಂತ. ನೋಟ್ಸು ನಿಮಗೆ ಅರ್ಥ ಆದರೆ ಸಾಕು, ಅಷ್ಟು ಕ್ಲೀನಾಗಿ ಬರ್ಕೊಳ್ಳಿ ನೋಟ್ಸ್ನ. ಓಕೆನಾ? ಸೊ ನಿಮಗೆ ಯಾರು ಪ್ರೈಸ್ ಅಂತೂ ಕೊಡೋದಿಲ್ಲ ಇದರಲ್ಲಿ.
ಜಸ್ಟ್ ಒಂದು ಲೈನಲ್ಲಿ ಒಂದೇ ಕಲರ್ ಪೆನ್ನಲ್ಲಿ ಬರ್ಕೊಂತ ಹೋಗಿ, ಪಾಯಿಂಟ್ ವೈಸ್ ಮಾಡಿಕೊಂಡು ನಿಮಗೆ ಹೆಂಗೆ ಅನುಕೂಲ ನಮಗೆ ಓದೋದಕ್ಕೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ. ದೆನ್ ಮೇಕಿಂಗ್ ನೋಟ್ಸ್ ಲುಕ್ ಲೈಕ್ ಆರ್ಟ್ ಪ್ರಾಜೆಕ್ಟ್ಸ್. ನಾನು ಅವಾಗಲೇ ಹೇಳಿದೆ, ನಿಮಗೆ ಯಾರು ಪ್ರೈಸ್ ಅಂತೂ ಕೊಡಲ್ಲ ನೋಟ್ಸ್ ಚೆನ್ನಾಗಿದ್ರೆ, ಕಲರ್ಫುಲ್ ಆಗಿದ್ರೆ. ಸೊ ಒಂದೇ ಕಲರ್ ಪೆನ್ನಲ್ಲಿ ಬರೀರಿ, ಬ್ಲೂ ಅಥವಾ ಬ್ಲ್ಯಾಕ್ ಅಲ್ಲಿ, ಅದನ್ನ ಬರ್ಕೊಂಡು ಹೋಗಿ ಕ್ಲೀನಾಗಿ ನೋಟ್ಸ್ನ. ಯಾವುದೇ ಥರದ ಆಡಂಬರ ಅಥವಾ ಒಂದು ಕ್ರಾಫ್ಟ್ ವರ್ಕ್ ಮಾಡಕ್ ಹೋಗ್ಬೇಡಿ, ಓಕೆನಾ. ಟಾಪರ್ಸ್ ಕೀಪ್ ನೋಟ್ಸ್ ಕ್ಲೀನ್ ಅಂಡ್ ರೀಡಬಲ್. ಓದಷ್ಟಿದ್ರೆ ಸಾಕು. ನಿಮ್ಮ ನೋಟ್ಸನ್ನ ಬೇರೆಯವ್ರು ಓದಿ ಅರ್ಥ ಮಾಡ್ಕೊಳಕ್ ಅವಶ್ಯಕತೆನೂ ಇಲ್ಲ. ನಿಮ್ಮ ನೋಟ್ಸು ನೀವು ಓದಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಬೇರೆ ಏನು ಬೇಕಾಗಿಲ್ಲ, ಬೇರೆ ಯಾರು ಓದೋ ಅವಶ್ಯಕತೆ ಇಲ್ಲ. ಅದನ್ನ ನೋಡಿ ಆ ಥರ ಪ್ರಿಪೇರ್ ಆಗಿ, ಓಕೆನಾ. ನೆಕ್ಸ್ಟ್, ಈಗ ಮ್ಯಾಥಮೆಟಿಕ್ಸ್ಗೆ ಬನ್ನಿ. ಫಾರ್ಮುಲಾ ನೋಟ್ಬುಕ್ ಫಾರ್ ಮ್ಯಾಥ್ಸ್. ಓಕೆ, ಫಾರ್ಮುಲಾ. ಮೇಂಟೈನ್ ಒನ್ ಸಪ್ರೇಟ್ ನೋಟ್ಬುಕ್ ಓನ್ಲಿ ಫಾರ್ ಫಾರ್ಮುಲಾಸ್, ಶಾರ್ಟ್ ಟ್ರಿಕ್ಸ್, ಇಂಪಾರ್ಟೆಂಟ್ ಸಮ್ ಅಂಡ್ ಕಾಮನ್ ಮಿಸ್ಟೇಕ್ಸ್. ಕಾಮನ್ ಮಿಸ್ಟೇಕಿಗೆ ಮಿಸ್ಟೇಕ್ ನೋಟ್ಬುಕ್ ಅಂತ ಇಡಿ. ಸೊ ಆ ಮಿಸ್ಟೇಕ್ ನೋಟ್ಬುಕ್ ಅಲ್ಲಿ ನೀವು ಯಾವ ಪ್ರಾಬ್ಲಮ್ ಅಲ್ಲಿ ಸಫರ್ ಮಾಡ್ತಾ ಇದ್ದೀರಾ, ನೀವು ಆಸ್ ಯೂಶುವಲ್ ಪ್ರಾಬ್ಲಮ್ನ ಕಲ್ತ ಮೇಲೆ ಆ ಪ್ರಾಬ್ಲಮ್ನ ಒಂದು ಶೀಟಲ್ಲಿ ಬರ್ಕೊಂಡು ಬುಕ್ ಎಲ್ಲ ಮುಚ್ಚಿಟ್ಬಿಟ್ಟು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ಸ್ಟೆಪ್ ಬೈ ಸ್ಟೆಪ್ ಮಾರ್ಕ್ಸ್ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ ಒಂದು ಮಿಸ್ ಆಗ್ದಂಗೆ ನಿಮಗೆ ಕ್ಲೀನಾಗಿ ಬರಬೇಕು ಸೊಲ್ಯೂಷನ್ ಮ್ಯಾಥ್ಸಲ್ಲಿ ಅಂತ ಅಂದರೆ ನೀವು ಈ ಮೆಥಡ್ನ ಯೂಸ್ ಮಾಡಲೇಬೇಕು, ಆಯಿತಾ. ಅದಾದಮೇಲೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಯಾವುದಾದ್ರೂ ಒಂದು ಸ್ಟೆಪ್ಪಲ್ಲಿ ನಿಮಗೆ ಮರ್ತೋಯ್ತು ಅಥವಾ ಕಷ್ಟ ಅನ್ನಿಸ್ತದೆ ಅಂತ ಅಂದಾಗ ಆ ಪ್ರಾಬ್ಲಮ್ನ ಮಿಸ್ಟೇಕ್ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಸೊ ಯಾವ ಸ್ಟೆಪ್ ನಿಮಗೆ ತಪ್ಪಾಯಿತು ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ, ಅದನ್ನು ಪ್ರಾಕ್ಟೀಸ್ ಮಾಡಿ ರಿಪೀಟೆಡ್ ಆಗಿ. ಸೊ ಅದನ್ನ ಪಕ್ಕ ಆದಮೇಲೆ ಆ ಪ್ರಾಬ್ಲಮ್ನ, ಇಲ್ಲೊಂದು ಪ್ರಾಬ್ಲಮ್ ಬರ್ಕೊಂಡಿರ್ತೀರಾ, ಇದು ಪ್ರಾಕ್ಟೀಸ್ ಮಾಡ್ತೀರಾ ರಿಪೀಟೆಡ್ ಆಗಿ. ಸೊ ಅದ್ರಲ್ಲಿ ನಿಮಗೆ ಯಾವುದೇ ಕನ್ಫ್ಯೂಷನ್ ಇರೋಲ್ಲ, ಯಾವ ಸ್ಟೆಪ್ಪು ಮರ್ತೋಗಲ್ಲ, ಪರ್ಫೆಕ್ಟ್ ಆಗ್ತೀರಾ. ಅವಾಗ ಅದನ್ನ ರಾಂಗ್ ಮಾರ್ಕ್ ಹಾಕಿ ಅಥವಾ ಒಂದು ರೈಟ್ ಮಾರ್ಕ್ ಹಾಕಿ ಅದನ್ನು ಬಿಟ್ಟುಬಿಡಿ. ಸೊ ಅದನ್ನು ನೀವು ಮಿಸ್ಟೇಕ್ ನೋಟ್ಬುಕ್ ಅಂತ ಒಂದು ಇಟ್ಕೊಳ್ಳೇಬೇಕು, ಓಕೆನಾ. ಸೊ ಈ ನಿಮಗೆ ಟ್ರಿಕ್ಕಲ್ಲಿ ಒಂದು ಸಪ್ರೇಟ್ ಶೀಟಲ್ಲಿ ಅಥವಾ ನೋಟ್ಬುಕ್ಕಲ್ಲಿ ನೀವು ಏನು ಮಾಡಬೇಕು, ಒಂದು ಫಾರ್ಮುಲಾಸ್, ಶಾರ್ಟ್ ಟ್ರಿಕ್ಸ್, ಇಂಪಾರ್ಟೆಂಟ್ ಸಮ್ಸು ಮತ್ತು ಆ ಕಾನ್ಸೆಪ್ಟಲ್ಲಿ ಅಥವಾ ಚಾಪ್ಟ್ರಲ್ಲಿ ಏನೇನು ತಪ್ಪು ಮಾಡಿದ್ದೀರೋ ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ನಿಮಗೆ ಪ್ರತಿನಿತ್ಯ ಏನು ಹ್ಯಾಬಿಟ್ ಆಗಬೇಕು ಗೊತ್ತಾ, ರಿವೈಸ್ ದ ನೋಟ್ಬುಕ್ ಫಾರ್ 15 minutes ಡೈಲಿ. ನೀವು ಏನು ಬರ್ದಿರ್ತೀರಲ್ಲ, ಫಾರ್ಮುಲಾಸು ಶಾರ್ಟ್ ಟ್ರಿಕ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಪ್ರತಿದಿನ ಹೊಸ ಕಾನ್ಸೆಪ್ಟ್ ಕಲಿಯೋಕ್ಕಿಂತ ಮುಂಚೆ ಕ್ಲೀನಾಗಿ ಹಿಂದಿನ ದಿವಸ ಏನು ಬರ್ದಿರ್ತೀರ ಅದನ್ನು ರಿವೈಸ್ ಮಾಡಿ, ಓಕೆನಾ. ದೆನ್ ದಟ್ ಅಲೋನ್ ಕ್ಯಾನ್ ಇಂಪ್ರೂವ್ ಮ್ಯಾಥ್ಸ್ ಮಾರ್ಕ್ಸ್, ಓಕೆ. ಸೊ ಅದು ನಿಮಗೆ ತಲೆಯಲ್ಲಿ ಕೂರ್ತಾ ಹೋಗುತ್ತೆ, ನಿಮ್ಮ ಮ್ಯಾಥ್ಸ್ ಮಾರ್ಕ್ಸ್ ಜಾಸ್ತಿ ಆಗೋಕ್ಕೆ ಅದು ಕೂಡ ಹೆಲ್ಪ್ ಆಗುತ್ತೆ, ಓಕೆ. ನಾನು ಹೇಳಿದೆ ಮಿಸ್ಟೇಕ್ ನೋಟ್ಬುಕ್ ಮೋಸ್ಟ್ ಪವರ್ಫುಲ್ ಮೆಥಡ್, ಓಕೆ. ಎವ್ರಿ ಟೈಮ್ ಯು ಮೇಕ್ ಎ ಮಿಸ್ಟೇಕ್, ರೈಟ್ ದ ಕ್ವಶನ್, ರೈಟ್ ವೈ ಯು ಗಾಟ್ ಇಟ್ ರಾಂಗ್ ಆ್ಯಂಡ್ ರೈಟ್ ದ ಕರೆಕ್ಟ್ ಮೆಥಡ್. ಕರೆಕ್ಟಾ? ಒಂದು ತಪ್ಪಾಯಿತು ಅಂತ ಅಂದರೆ ಅದನ್ನು ನೋಟ್ಸಲ್ಲಿ ಮೆನ್ಷನ್ ಮಾಡಿ ಬರಿತಾ ಹೋಗಿ, ಯಾವುದೇ ಥರದ ತೊಂದರೆ ಏನಿರಲ್ಲ, ಆಯಿತಾ. ಒಂದು ಸಪ್ರೇಟಾಗಿ ನೋಟ್ಸ್ ಇಡಿ, ಏನು ತೊಂದರೆ ಇಲ್ಲ. 100 pages ಒಂದು ನೋಟ್ಸ್ ಇಟ್ಕೊಂಡು ಅದನ್ನು ಬರಿತಾ ಹೋಗಿ, ಅದು ಕಲ್ತಿ ಪರ್ಫೆಕ್ಟ್ ಆದಮೇಲೆ ಅದಕ್ಕೊಂದು ರೈಟ್ ಮಾರ್ಕೋ ರಾಂಗ್ ಮಾರ್ಕೋ ಏನು ಹಾಕಂತ ಹೋಗಿ, ಓಕೆನಾ. ನೆಕ್ಸ್ಟ್, ದಟ್ ಈಸ್ ವಾಟ್ ಟಾಪರ್ಸ್ ಡೂ ಡಿಫರೆಂಟ್ಲಿ. ಈ ಮೆಥಡ್ ಎಲ್ಲರೂ ಒಂದೇ ಥರ ಓದ್ತಾರೆ, ಬಟ್ ಸ್ಲೈಟ್ ಚೇಂಜಸ್ ಇರುತ್ತೆ. ಟಾಪರ್ಸ್ ಈ ಥರ ಮೆಥಡ್ಸ್ನ ಫಾಲೋ ಮಾಡ್ತಾರೆ. ಆವ್ರೇಜ್ ಸ್ಟೂಡೆಂಟ್ಸ್ ರಿವೈಸ್ ವಾಟ್ ದೆ ನೋ, ಟಾಪರ್ಸ್ ರಿವೈಸ್ ವಾಟ್ ದೆ ಗೆಟ್ ರಾಂಗ್. ಆವ್ರೇಜ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ, ಆವ್ರೇಜ್ ಸ್ಟೂಡೆಂಟ್ಸು ಅವ್ರು ಓದಿರೋದನ್ನ ರಿವೈಸ್ ಮಾಡ್ತಾರೆ. ಬಟ್ ಟಾಪರ್ಸ್ ಏನು ಮಾಡ್ತಾರೆ ಅಂದರೆ ಅವ್ರು ಎಲ್ಲೆಲ್ಲಿ ತಪ್ಪಾಗಿರುತ್ತೆ ಅದನ್ನು ರಿವೈಸ್ ಮಾಡ್ತಾರೆ, ಅದನ್ನು ಕರೆಕ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಡಿಫರೆನ್ಸ್ ಆವ್ರೇಜ್ ಸ್ಟೂಡೆಂಟು ಮತ್ತು ಟಾಪರ್ಸ್ಗೆ, ಓಕೆ. ಯೂಸ್ ಆಕ್ಟಿವ್ ರೀಕಾಲ್ ನೋಟ್ಸ್ ಇನ್ಸ್ಟೆಡ್ ಆಫ್ ರೈಟಿಂಗ್ ಆನ್ಸರ್ಸ್ ಡೈರೆಕ್ಟ್ಲಿ. ಫೋಟೋಸಿಂಥೆಸಿಸ್ ಡಿಫಿನೇಷನ್ ಈಸ್, ವಾಟ್ ಈಸ್ ಫೋಟೋಸಿಂಥೆಸಿಸ್? ನೀವು ನೋಟ್ಸಲ್ಲಿ ಬರಿಬೇಕಾದ್ರೆ ಆಕ್ಟಿವ್ ರಿಕಾಲ್ ಹೆಂಗೆ ಅಂತ, ಅಥವಾ ನೋಟ್ಸ್ ಮಾಡ್ಕೊಬೇಕಾದ್ರೆ ಫೋಟೋಸಿಂಥೆಸಿಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ದ ಫೋಟೋಸಿಂಥೆಸಿಸ್ ಡಿಫಿನೇಷನ್ ಈಸ್ ಅಂತ ಬರೆದ್ಬಿಟ್ಟು ಮುಂದ್ಗಡೆ ಡೆಫಿನೇಷನ್ ಬರ್ಕೊಂಡ್ರೆ ಆಗಲ್ಲ. ವಾಟ್ ಈಸ್ ಫೋಟೋಸಿಂಥೆಸಿಸ್ ಅಂತ ಬರ್ಕೊಂಡು ಅದ್ರ ಕೆಳಗಡೆ ಆನ್ಸರ್ ಬರ್ಕೊಳ್ಳಿ. ಅದು ಒಂದು ನಿಮಗೆ ತಲೆಯಲ್ಲಿ ಕ್ಲೀನಾಗಿ ಕೂತ್ಕೊಳುತ್ತೆ. ಯಾಕಂದರೆ ಟೆಕ್ಸ್ಟ್ ಬುಕ್ಕಲ್ಲೂ ಇರೋದು ಅದೇ ಥರ, ನಿಮಗೆ ಎಕ್ಸಾಮಲ್ಲಿ ಕೇಳೋದು ಅದೇ ಥರ. ವಾಟ್ ಈಸ್ ಫೋಟೋಸಿಂಥೆಸಿಸ್ ಅಂತ, ಫೋಟೋಸಿಂಥೆಸಿಸ್ ದ ಡೆಫಿನೇಷನ್ ಈಸ್ ಅಂತ ಕ್ವಶನ್ ಕೇಳಲ್ಲ. ಸೊ ನಿಮಗೆ ಹೆಂಗೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅದೇ ಪ್ಯಾಟರ್ನಲ್ಲಿ ನೀವು ಪ್ರಿಪೇರ್ ಆಗಬೇಕು, ಓಕೆನಾ. ನೆಕ್ಸ್ಟ್, ಟರ್ನ್ ನೋಟ್ಸ್ ಇಂಟು ಕ್ವೆಶನ್ಸ್. ಕ್ವೆಶನ್ ವೈಸ್ ಬರ್ಕೊಳ್ಳಿ. ಯುವರ್ ಬ್ರೈನ್ ರಿಮೆಂಬರ್ಸ್ ಬೆಟರ್ ವೆನ್ ಇಟ್ ರಿಟ್ರೀವ್ಸ್ ಇನ್ಫಾರ್ಮೇಷನ್ ಆಕ್ಟಿವ್ಲಿ. ನಿಮಗೆ ಕ್ವಶನ್ ತಾನೇ ಕೇಳೋದು ನೋಟ್ಸಲ್ಲಿ, ಪ್ಯಾರಾಗ್ರಾಫ್ಗಳು ಕೇಳಲ್ಲ. ಸೊ ಆ ಟೈಪಲ್ಲೇ ನೋಟ್ಸ್ ಮಾಡ್ಕೊಂಡೋಗಿ, ಓಕೆನಾ. ಸಬ್ಜೆಕ್ಟ್ ವೈಸ್ ಹೆಂಗಿರಬೇಕು ನೋಟ್ಸು ನೋಡಿ.
ಸೊ ಮ್ಯಾಥ್ಸಿಗೆ ಅಂದರೆ ಫಾರ್ಮುಲಾ ಇರಬೇಕು, ದೆನ್ ಮಿಸ್ಟೇಕ್ ನೋಟ್ಬುಕ್. ಫಾರ್ಮುಲಾ ಅಂದರೆ ಫಾರ್ಮುಲಾ, ಶಾರ್ಟ್ ಟ್ರಿಕ್ಸ್, ಡಿಫ್ರೆಂಟ್ ಸಮ್ಸ್ ಅದೊಂದು ನೋಟ್ಸು, ಮತ್ತು ಮಿಸ್ಟೇಕ್ ನೋಟ್ಬುಕ್ ಅದನ್ನು ಮೇಂಟೈನ್ ಮಾಡಿ. ಸೈನ್ಸಲ್ಲಿ ಮೈಂಡ್ ಮ್ಯಾಪ್ಸ್ ಪ್ರಿಪೇರ್ ಮಾಡ್ಕೊಳ್ಳಿ, 1 ಪೇಜ್ ನೋಟ್ಸ್. ಓಕೆ, ಸೋಷಿಯಲಲ್ಲಿ ಟೈಮ್ ಲೈನ್, ಡಿಫ್ರೆಂಟ್ ಟೈಮ್ ಲೈನ್ಸ್, ಯಾವ ವಾರ ಯಾವ ವರ್ಷದಲ್ಲಾಯಿತು ಆಯಿತಾ, ಯಾವ ಆರ್ಟಿಕಲ್ ಬಂತು, ಯಾವ ಆ್ಯಕ್ಟ್ ಬಂತು ಅದನ್ನು ನೋಡ್ಕೊಳ್ಳಿ. ದೆನ್ ಫ್ಲೋ ಚಾರ್ಟ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಇಂಗ್ಲೀಷ್ ಗ್ರಾಮರ್ ರೂಲ್ಸಿಗೆ ಒಂದು ನೋಟ್ಬುಕ್, ದೆನ್ ಆನ್ಸರ್ ಫ್ರೇಮ್ ವರ್ಕ್, ಕ್ವಶನ್ ಆ್ಯಂಡ್ ಆನ್ಸರ್ಸ್ಗೆ ಒಂದು ನೋಟ್ಬುಕ್, ಕನ್ನಡ ಸೇಮ್, ಕೀವರ್ಡ್ಸ್ ಮತ್ತು ಸಮ್ಮರೀಸ್, ಈ ಥರ ನೋಟ್ಸ್ನ ರೆಡಿ ಮಾಡ್ಕೊಳ್ಳಿ. ಓಕೆನಾ, ಟಾಪರ್ಸ್ ಮಾಡೋವಂಥದ್ದು. ದೆನ್ ಕಾಮನ್ ನೋಟ್ ಮೇಕಿಂಗ್ ಮಿಸ್ಟೇಕ್ಸ್. ಓಕೆ, ಏನೇನು ತಪ್ಪು ಮಾಡ್ತೀರಾ ನೋಟ್ಸ್ ಮಾಡ್ಕೊಳ್ಳೋದ್ರಲ್ಲಿ? ಕಾಪಿ ಎಂಟೈರ್ ಟೆಕ್ಸ್ಟ್ ಬುಕ್, ನಾನು ಆವಾಗಲೇ ಹೇಳಿದೆ, ಒಂದು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಮಕ್ಕಿ ಆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನೇ ನೋಟ್ಸ್ ಮಾಡ್ತೀನಿ ಅಂತ ಬರ್ಕೊಂಡು ಹೋಗೋದು, ಅದು ತಪ್ಪು. ಓಕೆ, ಡೆಕೋರೇಟಿಂಗ್ ನೋಟ್ಸ್ ಟೂ ಮಚ್, ಅದೇ ಹೇಳೋದು, ಡಿಫ್ರೆಂಟ್ ಕಲರ್ಸಲ್ಲಿ ಪೆನ್ನಲ್ಲಿ ಯೂಸ್ ಮಾಡಿಕೊಂಡು ನೋಟ್ಸ್ ಬರೆಯೋದು, ಅದು ಟೈಮ್ ವೇಸ್ಟು, ತಪ್ಪು. ರೈಟಿಂಗ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್. ನೋಟ್ಸ್ ಮಾಡ್ಕೋಬೇಕು ಅಂತ ಅಂದರೆ ಫಸ್ಟ್ ಓದಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನು ಅರ್ಥ ಆಗಿರುತ್ತೋ ಅದನ್ನು ನೀವು ನೋಟ್ಸ್ ಮಾಡ್ಕೊತ ಹೋಗಬೇಕು ಪಾಯಿಂಟ್ ವೈಸ್. ಸುಮ್ಮನೆ ಆ ಟೆಕ್ಸ್ಟ್ ಬುಕ್ ನೋಡೋ ಅಥವಾ ಇನ್ನೊಂದು ನೋಟ್ಸ್ ನೋಡೋ ಅದರಲ್ಲಿ ಇರೋದನ್ನು ಬರ್ಕೊಂಡು ಹೋದ್ರೆ ಅದನ್ನು ನೋಟ್ಸ್ ಆಗಲ್ಲ, ಕಾಪಿ ರೈಟಿಂಗ್ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್, ನೆವರ್ ರಿವೈಸಿಂಗ್ ನೋಟ್ಸ್ ಏನೋ ಮಾಡ್ಬಿಡ್ತೀರಾ, ಅದನ್ನು ರಿವೈಸೇ ಮಾಡಲಿಲ್ಲ ಅಂದರೆ ಅದು ಯೂಸ್ ಆಗಲ್ಲ. ಸೊ ಅದನ್ನು ನೋಟ್ಸ್ನ ರಿವೈಸ್ ಮಾಡೋದು ಕಲ್ತ್ಕೊಳ್ಳಿ. ಮೇಕಿಂಗ್ ನೋಟ್ಸ್ ಟೂ ಲೆಂತಿ. ಒಂದು ಚಾಪ್ಟರು ನಿಮಗೆ ಒಂದು 5 ಪೇಜ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ ಅಂದರೆ ನೀವು 10 ಪೇಜ್ ನೋಟ್ಸ್ ಬರೆದಿರ್ತೀರ. ಆ ಥರ ಮಾಡಬಾರ್ದು. ಸಿಂಪಲ್ ಒಂದು A4 ಶೀಟಲ್ಲಿ ಬೋತ್ ಸೈಡ್ಸ್, ಅಷ್ಟರಲ್ಲೇ ಒಂದೇ ಒಂದು A4 ಶೀಟಲ್ಲಿ ಒಂದು ಚಾಪ್ಟರ್ ನೋಟ್ಸ್ ಮುಗಿಬೇಕು. ಅದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಓಕೆನಾ? ಸೊ ಇಷ್ಟು ನಿಮಗೆ ನೋಟ್ಸ್ ಮೇಕಿಂಗ್ ಟೆಕ್ನಿಕ್. ಇದನ್ನು ಫಾಲೋ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ನೋಟ್ಸ್ ಮೇಕಿಂಗ್ ಒಂದು ಪ್ರೋಸೆಸ್ ಈ ವಿಡಿಯೋದಿಂದ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ.